ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರದಲ್ಲಿದ್ದೀವಿ. ಸೊ ನಿಮಗೆ ಆಲ್ರೆಡಿ ವಿಷಯ ಏನು ಅಂತ ಗೊತ್ತಿರುತ್ತೆ. ಕಳೆದ 6-7 ದಿನಗಳಿಂದ ಈ ಒಂದು ಶಿಬಿರದಲ್ಲಿ ಮದ್ಯಪಾನ ಹಾಗೆ ಚಟಗಳಿಂದ ಬಳಲ್ತಾ ಇರೋರಿಗೆ ಮುಕ್ತಿ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು 6ನೇ ದಿನ 7ನೇ ದಿನ ನಡೀತಾ ಇದೆ. ಸೊ ನನ್ನ ಜೊತೆಗೆ ಶಿಬಿರಾರ್ಥಿ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್, ಎಲ್ಲಿಂದ ಬಂದಿದ್ದೀರಾ ಸರ್? ಏನು ವರ್ಕ್ ಮಾಡ್ತಾ ಇರೋದು? ಆಟೋ ಓಡಿಸ್ತೀವಿ ಮೇಡಮ್ ನಾವು. ನಮ್ಮದು ವಿಜಯನಗರ ಡಿಸ್ಟಿಕ್ಕು ಹಗರಿಬೊಮ್ಮಳೆ ತಾಲೂಕು, ಗ್ರಾಮ ಕಡ್ಲಿಬಾಳ ಅಂತೇಳಿ. ನಾವು ಇಲ್ಲಿಗೆ ಬರೋಕ್ಕೆ ಕಾರಣ ನಮ್ಮ ಫ್ರೆಂಡ್ಸ್ ರೀ, ಫಕ್ಕೀರಪ್ಪನವರು ಮತ್ತು ಅರವಿಂದನವರು ಮತ್ತು ರಾಘವೇಂದ್ರ ಇಬ್ಬರು ಮೇಡಮ್ ರೀ. ನಾವು ಆಟೋ ಓಡಿಸೋ ಹೊತ್ತಿನಾಗ ಸ್ವಲ್ಪ ಭಾಳ ಸಮಸ್ಯೆ ಇತ್ತು ಮೇಡಮ್ ನಮ್ಮ ಮನೇಲಿ. ನಮ್ಮ ಅಮ್ಮಗೆ ಸ್ವಲ್ಪ 2 ಕಿಡ್ನಿ ಫೇಲ್ ಆಗಿದ್ದಾವೆ. ಡಯಾಲಿಸಿಸ್ಗೋಸ್ಕರನೇ ಭಾಳ ತೊಂದರೆ ಪಡ್ತಿದ್ದೆ. ಆ ಆಟೋದಲ್ಲಿ ದುಡಿತಿದ್ದೆ. ಆ ಟೆನ್ಷನ್ಗೆ ಎಷ್ಟು ದುಡಿದ್ರು ಕೂಡ ಕೈಗೆ ಸಾಕಾಗ್ತಿಲ್ಲ ದುಡ್ಡು. ಆ ಟೆನ್ಷನ್ನಿಗೆ ರಾತ್ರಿ ಒಂದು ಸ್ವಲ್ಪ ಎಣ್ಣೆ ಹೊಡಿತಿದ್ದೆ ಮೇಡಮ್. ಒಂದಿನ ಅಪ್ಪಾಜಿ ಬೇಡ ಕುಡಿಬೇಡ, ಸುಮ್ಮನೆ ಯಾಕದ ಅಮ್ಮಗೆ ಆಗೈತಿ ಹೋಗೈತಿ ಅಂತಂದ್ರು. ಆದರೂ ಕೂಡ ಅಮ್ಮ ಅಂತೇಳಿ ಬಿಟ್ಕೊಡೋಕೆ ಆಗ್ತಿದ್ದಿಲ್ಲ ಮೇಡಮ್. ಎಷ್ಟೋ ರಾತ್ರಿ ಎಲ್ಲ ಬೆಳಗ್ಗೆ ಮುಂಜಾನೆ 3 ಗಂಟೆಲಿದ್ದ ಹಿಡಿದು ರಾತ್ರಿ 10 ಗಂಟೆವರೆಗೆ ಆಟೋ ಹೊಡೆದ್ರೂ 1500 ರೂಪಾಯಿ ದುಡಿತಿದ್ದಿಲ್ಲ ಮೇಡಮ್. ದುಡಿದ್ರು ಕೂಡ ಅದ್ರಾಗ 500 ಖರ್ಚು ಮಾಡಿ ಮನೆಗೆ 1000 ಕೊಟ್ಟರು ಕೂಡ ನೆಮ್ಮದಿ ಇರ್ತಿದ್ದಿಲ್ಲ ಮೇಡಮ್. ಆದಮೇಲೆ ಅದು ಇಲ್ಲಿಗೆ ಶಿವರಾತ್ರಿಗೆ ಬಂದಿದ್ದರು ಮೇಡಮ್ ನಮ್ಮ ಫಕ್ಕೀರಪ್ಪನವರು ಮತ್ತು ಆಮೇಲೆ ಅರವಿಂದ್ ಅಂತೇಳಿ ಇಬ್ಬರು ಬಂದಿದ್ದರು. ಅವರು ಕರೆದು ಹೇಳಿದರು, ಬೇಡ ಹಿಂಗಾದ್ರೆ ಸುಮ್ಮನೆ ಇದಾಗ್ತತಿ, ಬೇಡ ನೀನು ಬಾ, ನಾನು ಹೋಗಿ ಕಳಿಸಿ ಬರ್ತೀನಿ ಅಂತೇಳಿ ಮೊನ್ನೆ ಹೇಳಿದ್ಕೆ ಹ್ಞೂ ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ ಮೇಡಮರೇ. ಇಲ್ಲಿ ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಮೇಡಮರೇ. ಕುಮಾರ್ ಸಾರು ಅಂತಂದು ಅದರ ಮೇಡಮರೇ ಒಳಗೆ ಅವ್ರು ಒಳ್ಳೆ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಮೇಡಮರೇ. ಅವ್ರಿಗೆ ನಾವು ಜೀವ ಇರೋವರೆಗೂ ಅವರಿಗಂತೂ ಕೃತಜ್ಞತೆಯನ್ನು ನಾವು ತಿಳಿಸ್ತೀವಿ ಮೇಡಮರೇ. ಇಷ್ಟೊಂದು ಹೇಳಿ ಮಾತು ನಾನು ಮುಗಿಸ್ತೀನಿ ಮೇಡಮರೇ. ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ. ಸೊ ನೀವು ಎಷ್ಟು ವರ್ಷದಿಂದ ಕುಡಿತಾ ಇದ್ದಾಗ ಎಷ್ಟು ಕುಡಿತಾ ಇದ್ರಿ ಮೇಡಮರೇ? ದಿನಕ್ಕೆ 1 ಕ್ವಾರ್ಟರ್ ಮೇಡಮರೇ ಅಷ್ಟೇ. ಎಷ್ಟು ವರ್ಷ? ಒಂದು 5 ವರ್ಷ ಮೇಡಮ್. 5 ವರ್ಷ. 5 ವರ್ಷ ಆಯ್ತು ಮೇಡಮರೇ. ಹೀಗಾಗಿ ಅಮ್ಮಗಾಗಿ ಒಂದು 7 ವರ್ಷ ಆಯ್ತು ಮೇಡಮರೇ. ಅಲ್ಲಿಂದ 2 ವರ್ಷ ಏನಿದ್ದಿಲ್ಲ, ಚೆನ್ನಾಗಿ ತೋರಿಸ್ಕೊಂತ ಇದ್ವಿ ಮೇಡಮರೇ. ಅವಾಗ ಹೊಲ ಮಾರ್ಕೊಂತ ಬಂದಲ್ಲಿಂದ ಟೆನ್ಷನ್ ಆಯ್ತು ಮೇಡಮರೇ. ಮನ್ಯಾಗ ಹೆಣ್ಮಕ್ಳು ಒತ್ತಡ ಜಾಸ್ತಿ ಆಯಿತು. ನೀನು ಬರೀ ಅಮ್ಮಗ ಮಾಡ್ಕೊಂತ ಹೋದಂಗೆಲ್ಲ ಹಿಂಗಾದ್ರೆ ನಮ್ಮ ಮಕ್ಳದವು ಹೆಂಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾನು ಈಗ ಅಮ್ಮಗೆ ತೋರಿಸ್ತಿದ್ದೇನೆಲ್ಲ ಬ್ಯಾರಿಗೆಲ್ಲ ಅಂತೇಳಿ ಆ ಟೆನ್ಷನಿಗೆ ಸ್ವಲ್ಪ ಮಾಡ್ತಿದ್ದೆ ಮೇಡಮರೇ. ಅದು ಬಿಟ್ರೆ ಯಾವ ಉದ್ದೇಶಕ್ಕಿಲ್ಲ ಮೇಡಮರೇ. ಇವಾಗ ನಿಮ್ಮ ಏಜ್ ಎಷ್ಟು? ಇವಾಗ ನಿಮ್ಮಮ್ಮ ರಿಕವರಿ ಆದ್ರೆ ಹೇಗೆ? ರಿಕವರಿ ಇಲ್ಲ ಮೇಡಮರೇ, ಇರೋವರೆಗೂ ಚೆನ್ನಾಗಿ ನೋಡ್ಕೊಂತ ಇರ್ಬೇಕಷ್ಟೇ ಮೇಡಮ್. ಈ ನಮಗೆ ಈಗ 33 ಮೇಡಮರೇ. ಹ್ಞೂ ರೀ ಮೇಡಮರೇ. ಈ ಅಮ್ಮಗೆ 55 ಮೇಡಮರೇ, ಅಪ್ಪಾಜಿಗೆ 65. ಓಕೆ, ನಿಮ್ಮನ್ನ ಯಾರು ಇಲ್ಲಿ ತಂದು ಸೇರಿಸಿದ್ದು ಮತ್ತು ನೀವು ಒಪ್ಕೊಂಡ್ಬಿಟ್ರಾ ಒಂದು ತಕ್ಷಣಕ್ಕೆ ಬಂದು ಸೇರಿಸಿದ್ದಕ್ಕೆ? ನಮ್ಮ ಫ್ರೆಂಡ್ಸ್ಗಳು ಮಾತ್ರ ಹಂಗೆ ಅದಾರ ಮೇಡಮರೇ. ಹೇಳಿದ್ರು ಹೋಗಿ ಎತ್ತಿರ್ಬೇಕಂದ್ರೆ ಹೋಗ್ತೀನಿ, ಅವ್ರ ಮಾತಿಗೆ ಬೇಲಿ ಕೊಟ್ಟು ಬಂದಿದ್ದೀನಿ ಮೇಡಮರೇ. ಅವ್ರು ಬಂದು ಇಲ್ಲಿ ಬರ್ತಾಯಿದ್ರು ಮೇಡಮರೇ. ಸಾಯಂಕಾಲಿಗೆ ಬರ್ತಾರೆ ಮೇಡಮರೇ. ಅವ್ರಿಬ್ಬರು ಬರ್ತಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮರೇ. ನೀವು ಇಲ್ಲಿ ಬಂದಮೇಲೆ ಏನು ಕಲ್ತ್ಕೊಂಡ್ರಿ? ಯಾರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರಿ? ಏನೆಲ್ಲ ಗೇಮ್ಸ್ ಆಡಿದ್ರಿ? ಗೇಮ್ಸು ವಾಲಿಬಾಲ್ ಆಡಿವಿ ಮೇಡಮರೇ. ಒಳ್ಳೆ ಚೆನ್ನಾಗಿ ಕುಮಾರ್ ಸರ್ ಅವರಂತೂ ಚೆನ್ನಾಗಿ ಆಟ ಆಡಿಸಿದಾರೆ ಮೇಡಮರೇ. ಮಾಹಿತಿ ಕೂಡ ಚೆನ್ನಾಗಿ ಒಳ್ಳೆ ಹೇಳ್ಕೊಟ್ಟಿದ್ದಾರೆ ಮೇಡಮರೇ. ಈ ಥರ ಮಾಡ್ಬಾರ್ದ್ರಿ ಸಾಹೇಬ್ರೆ, ನೋಡ್ರಿ ಮಕ್ಕಳದಾರ ಹಂಗೆ ಹಿಂಗೆ ಮಾಡ್ಬಾರ್ದು ಅಂತ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಮೇಡಮರೇ. ಅವ್ರಿಗೆ ಮಾತ್ರ ನಮ್ಮ ಜೀವ ಇರೋವರೆಗೆ ಅವ್ರ ಕೃತಜ್ಞತೆ ಮಾತ್ರ ಯಾವತ್ತಿಗೆ ಅವ್ರಿಗೆ ಮೇಲೆ ಅಭಿಮಾನ ಮಾತ್ರ ಫುಲ್ ಇರುತ್ತೆ ಮೇಡಮರೇ. ಅವ್ರಿಗೆ ಮಾತ್ರ ಬಿಟ್ಕೊಡಲ್ಲ ಮೇಡಮರೇ. ಓಕೆ, ಇಲ್ಲಿಂದ ನೆಕ್ಸ್ಟ್ ಹೋದ ನಂತರದಲ್ಲಿ ಮತ್ತೆ ಫ್ರೆಂಡ್ಸ್ ಯಾರು ಕರೆದ್ರೆ ಬಾ ಒಂದು ಪೆಗ್ ಹಾಕೋಣ ಅಂತ ಈ ರೀತಿ ಏನಾದ್ರು ಕರೆದ್ರೆ ಹೋಗ್ತೀರಾ ಹೇಗೆ? ಇಲ್ಲ ಮೇಡಮರೇ, ಸಾಧ್ಯ ಇಲ್ಲ ಮೇಡಮರೇ. ಹೋಗಲ್ಲ ಮೇಡಮರೇ, ಹೋಗಲ್ಲ. ಅದ್ರ ಬಗ್ಗೆ ಮಾತ್ರ ಹೋಗಲ್ಲ ಮೇಡಮರೇ. ಆಯ್ತು, ಲೈಫ್ನಾಗ ಅದ್ರ ತಂಟಕ್ಕೆ ಹೋಗಲ್ಲ ಮೇಡಮರೇ. ಹೋಗಲ್ಲ ಮೇಡಮರೇ. ಓಕೆ, ನೀವಿಲ್ಲಿ ಮೂಲ ಬರ್ಲಿಕ್ಕೆ ಕಾರಣ ಅಂತಂದ್ರೆ ವೀರೇಂದ್ರ ಹೆಗಡೆ ಅವರು ಕೂಡ ಕಾರಣ ಆಗ್ತಾರೆ. ಯಾಕಂದ್ರೆ ಅವರೇ ಪ್ರಾರಂಭ ಮಾಡಿರೋದಿದು. ಸೊ ಇದರಿಂದ ಸಾಕಷ್ಟು ಜನರಿಗೆ ಒಳ್ಳೇದಾಗ್ತಾ ಇದೆ, ಸಾಕಷ್ಟು ಕುಟುಂಬಗಳು ಉಳ್ಕೊಳ್ತಾ ಇದೆ ಅಲ್ವಾ? ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅವರಿಗೆ ನಮ್ಗೆ ಅವ್ರಿಗೆ ಕಾಲಿಗೆ ಬಿದ್ರು ಕೂಡ ಅವ್ರ ಪುಣ್ಯ ನಮ್ಮ ತಲೆ ಮೇಲೆ ಇಲ್ಲ ಅಂತಂದೇಳಿ ಅವ್ರಿಗೆ ಕೈ ಮುಗಿದು ಕೇಳ್ತಿದ್ದೇವೆ ಮೇಡಮ್. ನೋಡಿದ್ರಲ್ವಾ, ಇದು ಇಲ್ಲಿನ ಶಿಬಿರಾರ್ಥಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.